ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. 2024ರ ಟಿ20 ವಿಶ್ವಕಪ್ ಹಲವು ಐತಿಹಾಸಿಕ ಅಚ್ಚರಿಗಳಿಗೆ ಸಾಕ್ಷಿಯಾಗಿದೆ. ಕ್ರಿಕೆಟ್ ಶಿಶು ಎನಿಸಿಕೊಂಡ ತಂಡಗಳು ಬಲಿಷ್ಠರನ್ನೇ ಬಡಿದು ಮನೆಗೆ ಕಳಿಸಿದ್ವು. ಹಾಗೆ ಕ್ರಿಕೆಟ್ ಲೆಜೆಂಡ್ ಎನಿಸಿಕೊಂಡವರೇ ರನ್ ಗಳಿಸೋಕೆ ಒದ್ದಾಡಿದ್ರು. ಬೌಲರ್ಸ್ ಅಂತೂ ಬ್ಯಾಟರ್ಗಳ ಮೇಲೆ ಅಕ್ಷರಶಃ ಸವಾರಿ ಮಾಡಿದ್ದಾರೆ. ಇದೀಗ ಚುಟುಕು ಸಮರಕ್ಕೆ ವಿದಾಯ ಹೇಳೋ ಗಳಿಗೆ. ಈ ವಿಶ್ವಕಪ್ ಸಮರ ಭಾರತದ ಪಾಲಿಗೆ ನಿಜಕ್ಕೂ ಕೂಡ ಐತಿಹಾಸಿಕ ಟೂರ್ನಿಯಾಗಿತ್ತು. ಅಜೇಯವಾಗಿ ಫಿನಾಲೆಗೆ ಲಗ್ಗೆಟ್ಟಿದ್ದ ಟೀಂ ಇಂಡಿಯಾದ ಯಶಸ್ಸಿನ ಹಿಂದೆ ಇದ್ದದ್ದೇ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೆ ಹೆಡ್ ಕೋಚ್ ರಾಹುಲ್ ದ್ರಾವಿಡ್. ಆದರೆ ಒಂದು ಬೇಸರದ ವಿಚಾರ ಅಂದ್ರೆ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಇದು ಕೊನೆ ಪಂದ್ಯ. ವಿಶ್ವಕಪ್ ಸಮರದ ಬಳಿಕ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಮುಖ್ಯ ಕೋಚ್ ಹುದ್ದೆಗೆ ಗುಡ್ ಬೈ ಹೇಳಲಿದ್ದಾರೆ. ಅಷ್ಟಕ್ಕೂ ಭಾರತದ ಪಾಲಿಗೆ ದ್ರಾವಿಡ್ ಕೊಟ್ಟ ಕೊಡುಗೆಗಳೆಷ್ಟು, ಕನ್ನಡಿಗನ ಸಾಧನೆ ಎಂಥದ್ದು ಅನ್ನೋದನ್ನ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಬಾರಿಯ ಟಿ20 ವರ್ಲ್ಡ್ ಕಪ್ನಲ್ಲಿ ಟೀಂ ಇಂಡಿಯಾದ ಅಮೋಘ ಪರ್ಫಾರ್ಮೆನ್ಸ್ನ ಮೇನ್ ಕ್ರೆಡಿಟ್ ಕನ್ನಡಿಗ ಕೋಚ್ ರಾಹುಲ್ ದ್ರಾವಿಡ್ಗೆ ಸಲ್ಲಬೇಕು. 2021ರ ನವೆಂಬರ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಪಟ್ಟಕ್ಕೇರಿದ ದ್ರಾವಿಡ್ ಟೀಂ ಇಂಡಿಯಾದಲ್ಲಿ ಅಕ್ಷರಶಃ ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ದಿವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ರೋಲ್ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ. ಆದ್ರೀಗ ಚುಟುಕು ವಿಶ್ವ ಯುದ್ಧದ ಬಳಿಕ ಮುಖ್ಯ ಕೋಚ್ ಹುದ್ದೆಯಿಂದ ರಾಹುಲ್ ದ್ರಾವಿಡ್ ಕೆಳಗಿಳಿಯೋದು ಕನ್ಫರ್ಮ್ ಆಗಿದೆ. ಆಕ್ಚುಲಿ ರಾಹುಲ್ ದ್ರಾವಿಡ್ ಅವರ ಮೊದಲ ಒಪ್ಪಂದ 2023ರ ಏಕದಿನ ವಿಶ್ವಕಪ್ ಬೆನ್ನಲ್ಲೇ ಕೊನೆಗೊಂಡಿತ್ತು. ಆದರೆ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಸೋತ ಬೆನ್ನಲ್ಲೇ ದ್ರಾವಿಡ್ ಅವರೊಂದಿಗಿನ ಒಪ್ಪಂದವನ್ನು ಬಿಸಿಸಿಐ ಮತ್ತೆ ಎಕ್ಸ್ಟೆಂಡ್ ಮಾಡಿತ್ತು. 2024ರ ಟಿ20 ವಿಶ್ವಕಪ್ ವರೆಗೆ ಅವರನ್ನು ಭಾರತದ ಮುಖ್ಯ ಕೋಚ್ ಆಗಿ ಮುಂದುವರಿಸಲು ನಿರ್ಧಾರ ಮಾಡಲಾಗಿತ್ತು. ಅದರಂತೆ ಈಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ವಿರುದ್ಧದ ಫೈನಲ್ ಪಂದ್ಯದ ಬಳಿಕ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಅಡಿಯಲ್ಲಿ ಟೀಂ ಇಂಡಿಯಾ ಆಡುವ ಪಂದ್ಯವೇ ಕೊನೆ ಪಂದ್ಯವಾಗಲಿದೆ. ಆದರೆ ಕೋಚ್ ಆಗಿರುವ ಅಷ್ಟೂ ಅವಧಿಯಲ್ಲಿ ಭಾರತ ಹಲವು ದಾಖಲೆಗಳನ್ನು ನಿರ್ಮಿಸಿದೆ. ಭಾರತೀಯ ಕ್ರಿಕೆಟ್ನ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿ ಅವಧಿಯಾಗಿದೆ. ಭಾರತ ತಂಡವು ತವರಿನಲ್ಲಿ ಮತ್ತು ವಿದೇಶದಲ್ಲಿ ದ್ವಿಪಕ್ಷೀಯ ಸರಣಿಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ. ಇದಕ್ಕೆ ಪ್ರಮುಖ ಕಾರಣವೇ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರ ಸಾರಥ್ಯ. ತವರಿನಲ್ಲಿ ನಡೆದ ಸರಣಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3-0 ಅಂತರದಲ್ಲಿ ಭಾರತ ಕ್ಲೀನ್ ಸ್ವೀಪ್ ಮಾಡಿತ್ತು. ಇದಲ್ಲದೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್, ದಕ್ಷಿಣ ಆಫ್ರಿಕಾ ವಿರುದ್ಧ ಕೂಡ ಸರಣಿ ಜಯ ಸಾಧಿಸಿದೆ. ಟೀಂ ಇಂಡಿಯಾದ ದ್ರೋಣ ರಾಹುಲ್ರ ನೇತೃತ್ವದಲ್ಲಿ ಭಾರತ ತಂಡ ಹಲವು ಸರಣಿಗಳಲ್ಲಿ ಜಯ ಸಾಧಿಸಿದ್ರೂ ಕೂಡ ವಿಶ್ವಕಪ್ ಟೂರ್ನಿಗಳಲ್ಲಿ ಹಿನ್ನಡೆಯನ್ನು ಹೊಂದಿತ್ತು. 2022ರ ಟಿ20 ವಿಶ್ವಕಪ್ನಲ್ಲಿ ಭಾರತ ಸೆಮಿಫೈನಲ್ನಲ್ಲಿ ಸೋಲು ಕಂಡಿತ್ತು. ಬಳಿಕ 2023ರ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಿರಾಸೆ ಅನುಭವಿಸಿತು. ಏಕದಿನ ಮತ್ತು ಟಿ20ಯಲ್ಲಿ ಮಾತ್ರವಲ್ಲದೆ ಟೆಸ್ಟ್ನಲ್ಲೂ ಕೂಡ ಭಾರತ ತಂಡ ಮಹತ್ತರ ಸಾಧನೆ ಮಾಡಿದೆ. 2023ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ತಲುಪಿತ್ತು. ಆಸ್ಟ್ರೇಲಿಯಾ ಎದುರು ಸೋಲು ಕಂಡಿತ್ತು. ರಾಹುಲ್ ದ್ರಾವಿಡ್ ನೇತೃತ್ವದಲ್ಲಿ ಆಡಿದ 24 ಪಂದ್ಯಗಳಲ್ಲಿ 14ರಲ್ಲಿ ಗೆಲುವು ಸಾಧಿಸಿದೆ, 7ರಲ್ಲಿ ಸೋಲು ಕಂಡಿದೆ. ಇನ್ನು ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಸೀನಿಯರ್ ತಂಡದ ಕೋಚ್ ಆಗುವ ಮುನ್ನ ಅಂಡರ್-19 ಟೀಮ್ಗೂ ಕೂಡ ಕೋಚ್ ಆಗಿದ್ರು. ದ್ರಾವಿಡ್ ಕೋಚಿಂಗ್ನ ಅಡಿಯಲ್ಲಿ ಇಂಡಿಯಾ ಅಂಡರ್-19 ಟೀಮ್ ವರ್ಲ್ಡ್ ಕಪ್ ಕೂಡ ಗೆದ್ದಿತ್ತು. ಹಾಗೆಯೇ ಇಂಡಿಯಾ ಎ ಟೀಮ್ಗೂ ಕೂಡ ದ್ರಾವಿಡ್ ಕೋಚ್ ಆಗಿದ್ರು. ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಡೈರೆಕ್ಟರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು. ದೇಶಾದ್ಯಂತ ಹಲವು ಯುವ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸಿದ್ರು. ಟ್ಯಾಲೆಂಟ್ ಹಂಟ್ ಮಾಡೋದ್ರಲ್ಲಿ ರಾಹುಲ್ ದ್ರಾವಿಡ್ ಇರೋದು ಯಾವತ್ತೂ ಕೂಡ ಎತ್ತಿದ್ದ ಕೈ. ಅಂಡರ್-19 ಟೀಮ್ ಇಂಡಿಯಾ ಎ ಮತ್ತು NCA ಡೈರೆಕ್ಟರ್ ಆಗಿದ್ದಾಗ ದ್ರಾವಿಡ್ ಯುವ ಕ್ರಿಕೆಟಿಗರನ್ನ ಪತ್ತೆ ಮಾಡೋದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ರು. ಅಂದರೆ ಭವಿಷ್ಯದ ಟೀಂ ಇಂಡಿಯಾವನ್ನು ಕಟ್ಟೋಕೆ ರಾಹುಲ್ ದ್ರಾವಿಡ್ ಮುಂದಾಗಿದ್ರು. ಅದರಲ್ಲೂ ಯಂಗ್ ಕ್ರಿಕೆಟರ್ಸ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ನೀಡಿದ್ರು. ಮೊಹಮ್ಮದ್ ಸಿರಾಜ್, ಇಶಾನ್ ಕಿಶನ್, ಶುಭ್ಮನ್ ಗಿಲ್, ಕುಲ್ದೀಪ್ ಯಾದವ್ ಮತ್ತು ಶ್ರೇಯಸ್ ಅಯ್ಯರ್ ಇವರೆಲ್ಲರೂ ಕೂಡ ದ್ರಾವಿಡ್ ಗರಡಿಯಲ್ಲೇ ಬೆಳೆದವರು. ಇನ್ನೊಂದು ವಿಚಾರ ಅಂದ್ರೆ ಕೋಚ್ ಆಗಿ ದ್ರಾವಿಡ್ ಯಾವ ಪ್ಲೇಯರ್ ಮೇಲೂ ಕೂಡ ಪ್ರೆಷರ್ ಬೀಳದಂತೆ ನೋಡಿಕೊಳ್ತಾರೆ. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಯಾರ ಮೇಲೂ ಕೂಡ ಫೋರ್ಸ್ ಮಾಡೋದಿಲ್ಲ. ತನ್ನ ನ್ಯಾಚುರಲ್ ಸ್ಟೈಲ್ನಲ್ಲಿ ಆತನ ಸ್ಟ್ರಾಟಜಿಯಂತೆ ಆಡೋಕೆ ಅವಕಾಶ ಕೊಡ್ತಾರೆ. ನೆಟ್ ಪ್ರಾಕ್ಟೀಸ್ ವೇಳೆ ರಾಹುಲ್ ದ್ರಾವಿಡ್ ಸೈಲೆಂಟ್ ಆಗಿ ನಿಂತು ನೋಡ್ತಾನೆ. ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆತನ ಸಾಮರ್ಥ್ಯವನ್ನು ಡಿಟೇಲ್ಡ್ ಆಗಿ ಸ್ಟಡಿ ಮಾಡಿ ಬಳಿಕ ಆತನಿಗೆ ಅಗತ್ಯವಿರೋ ಟಿಪ್ಸ್ಗಳನ್ನು ನೀಡ್ತಾರೆ. ಹಾಗೆ ಪ್ಲೇಯರ್ಸ್ ಜೊತೆಗೆ ರಾಹುಲ್ ದ್ರಾವಿಡ್ ತುಂಬಾನೇ ಫ್ರೀ ಆಗಿರ್ತಾರೆ. ತಾವೊಬ್ಬ ಕೋಚ್ ಅನ್ನೋ ರೀತಿಯಲ್ಲಿ ಯಾವತ್ತೂ ಕೂಡ ಫೋರ್ಸ್ ಕೊಟ್ಟವರೇ ಅಲ್ಲ. ಪ್ರತಿಯೊಬ್ಬ ಆಟಗಾರನು ಯಾವುದೇ ಅಂಜಿಕೆ ಇಲ್ಲದೆ ತಮ್ಮನ್ನ ರೀಚ್ ಆಗುವ ರೀತಿ ದ್ರಾವಿಡ್ ಟ್ರೀಟ್ ಮಾಡ್ತಾರೆ. ಟೀಂ ಇಂಡಿಯಾ ಪರ ಆಡ್ತಿದ್ದಾಗ ದ್ರಾವಿಡ್ ತುಂಬಾ ಸೀರಿಯಸ್ ಪ್ಲೇಯರ್ ಆಗಿದ್ರು. ಆದರೆ ಕೋಚ್ ದ್ರಾವಿಡ್ ಮಾತ್ರ ಡ್ರೆಸ್ಸಿಂಗ್ ರೂಮ್ ಟೀಮ್ ಮೇಟ್ಸ್ಗಳ ಜೊತೆ ತುಂಬಾ ಬಿಂದಾಸ್ ಆಗಿರ್ತಾರೆ. ಅಂತೂ ಟಿ20 ವರ್ಲ್ಡ್ ಕಪ್ನಲ್ಲಿ ಟೀಂ ಇಂಡಿಯಾದ ಟಾಪ್ ಪರ್ಫಾರ್ಮೆನ್ಸ್ಗೆ ರಾಹುಲ್ ದ್ರಾವಿಡ್ ಕೋಚಿಂಗ್ ಕೂಡ ಮುಖ್ಯ ಕಾರಣ. ಕ್ರಿಕೆಟರ್ ಆಗಿ ಬಳಿಕ ಕೋಚ್ ಆಗಿ ದ್ರಾವಿಡ್ ವಾಲ್ನಂತ ಟೀಮ್ ಕೂಡ ಕಟ್ಟಿದ್ದಾರೆ. ಭಾರತೀಯ ಕ್ರಿಕೆಟ್ನ ಭವಿಷ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದ್ದಾರೆ. ಹೀಗಾಗಿ ರಾಹುಲ್ ದ್ರಾವಿಡ್ಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. 2024ರ ಟಿ20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ತಂಡ ಅಂದ್ರೆ ಅದು ಸೌತ್ ಆಫ್ರಿಕಾ. ಚೋಕರ್ಸ್ ಅಂತ ಹಣೆಪಟ್ಟಿ ಕಟ್ಟಿಕೊಂಡು ಹೋರಾಡ್ತಾ ಇದ್ದ ಅದೇ ತಂಡ ಈ ಟೂರ್ನಿಯಲ್ಲಿ ಅಜೇಯವಾಗಿ ಫೈನಲ್ ತಲುಪಿದೆ. ಹೀಯಾಳಿಸಿದ್ದ ಜನರೇ ಚಪ್ಪಾಳೆ ತಟ್ಟಿ ಭೇಷ್ ಎನ್ನುವಂತೆ ಮಾಡಿದ್ರು. ಮಹತ್ವದ ಸೆಮಿಫೈನಲ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ 9 ವಿಕೆಟ್ಗಳ ಅಂತರದಿಂದ ಜಯ ಸಾಧಿಸುವ ಮೂಲಕ ಫಿನಾಲೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ನೀಡಿದ್ರು. ಐಸಿಸಿ ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾದ ಪುರುಷರ ಕ್ರಿಕೆಟ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ತಂಡದ ಬ್ಯಾಡ್ ಲಕ್ ಅಂದ್ರೆ ಮಹತ್ವದ ಪಂದ್ಯಗಳಲ್ಲಿ ಎಡುತ್ತಾ ಇದ್ದದ್ದು.
ಐಸಿಸಿ ಟೂರ್ನಗಳಲ್ಲಿ ನಿರ್ಣಾಯಕ ಸೆಮಿಫೈನಲ್ ಪಂದ್ಯಗಳಲ್ಲಿ ಎಡುತ್ತಾ ಇದ್ದ ದಕ್ಷಿಣ ಆಫ್ರಿಕಾ ಕೊನೆಗೂ ಚೋಕರ್ಸ್ ಹಣೆಪಟ್ಟಿ ಕಳಚಿಕೊಂಡಿದೆ. 7 ಸಲ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿ ಕೊನೆಗೂ ತಾವೇನು ಅನ್ನೋದನ್ನ ಇಡೀ ಜಗತ್ತಿಗೆ ಪ್ರೂವ್ ಮಾಡಿದ್ದಾರೆ. ಅಷ್ಟಕ್ಕೂ ಐಸಿಸಿ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾಗೆ ಎದುರಾದ ಸೆಮಿಫೈನಲ್ ಸೋಲುಗಳ ಬಗ್ಗೆ ಹೇಳ್ತೇನೆ ನೋಡಿ. 1992ರ ಏಕದಿನ ವಿಶ್ವಕಪ್ನಲ್ಲಿ ಸೌತ್ ಆಫ್ರಿಕಾ ಇಂಗ್ಲೆಂಡ್ ವಿರುದ್ಧ ಸೋಲು ಕಂಡಿತ್ತು. ಹಾಗೆ 1999ರ ಏಕದಿನ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಂಡಿತ್ತು. ಇನ್ನು 2007ರ ಏಕದಿನ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಸುಣ್ಣವಾಗಿತ್ತು. ಇನ್ನು 2009ರ ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಹಾಗೆ 2014ರ ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಮುಗ್ಗರಿಸಿತ್ತು. ಇನ್ನು 2015ರ ಏಕದಿನ ವಿಶ್ವಕಪ್ನಲ್ಲೂ ಕೂಡ ನ್ಯೂಜಿಲೆಂಡ್ ವಿರುದ್ಧ ಮಂಡಿಯೂರಿತ್ತು. ಕಳೆದ ವರ್ಷ ಅಂದ್ರೆ 2023ರ ಏಕದಿನ ವಿಶ್ವಕಪ್ನಲ್ಲೂ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಂಡಿತ್ತು. ಈ ಮೂಲಕ ಐಸಿಸಿ ಟೂರ್ನಿಗಳಲ್ಲಿ ಸೆಮೀಸ್ನಲ್ಲೇ ಹೊರಬೀಳ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶ ಪಡೆದಿದೆ. ಪ್ರಸಕ್ತ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಅಜೇಯ ಓಟ ಮುಂದುವರೆಸಿರುವ ದಕ್ಷಿಣ ಆಫ್ರಿಕಾ ಸತತ 8 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ. ಲೀಗ್ ಗುಂಪಿನಲ್ಲಿ ಎಲ್ಲಾ 4 ಪಂದ್ಯಗಳಲ್ಲಿ ಜಯ ಗಳಿಸಿದರೆ ದಕ್ಷಿಣ ಆಫ್ರಿಕಾ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದೊಂದಿಗೆ ಸೂಪರ್ 8 ಹಂತಕ್ಕೆ ತಲುಪಿತ್ತು. ಸೂಪರ್ 8ರ ಹಂತದಲ್ಲೂ ಕೂಡ ಎಲ್ಲಾ 3 ಪಂದ್ಯಗಳಲ್ಲಿ ಗೆದ್ದು ಈ ಪೈಕಿ ನೇಪಾಳ ವಿರುದ್ಧ ರೋಚಕ 1 ರನ್ ಜಯ ಕೂಡ ಸಾಧಿಸಿತ್ತು. ಸದ್ಯ ಕ್ರಿಕೆಟ್ ಲೋಕದಲ್ಲಿ ಚೋಕರ್ಸ್ ಅಂತಾನೆ ಕರೆಸಿಕೊಳ್ಳುವ ದಕ್ಷಿಣ ಆಫ್ರಿಕಾ ಕೊನೆಗೂ ಫೈನಲ್ ಪ್ರವೇಶಿಸುವ ಮೂಲಕ ಆ ಹಣೆಪಟ್ಟಿಯಿಂದ ಹೊರಬಂದಿದೆ. ಏಡನ್ ಮಾರ್ಕ್ರಮ್ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ 2014ರ ಅಂಡರ್-19 ವಿಶ್ವಕಪ್ ಅನ್ನು ಜಯಿಸಿತ್ತು. ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಫೈನಲ್ಗೆ ತಲುಪುವ ಮೂಲಕ ಇತಿಹಾಸ ರಚಿಸಿದೆ. ಪ್ರಸಕ್ತ ಟೂರ್ನಿಯಲ್ಲಿ ಸೌತ್ ಆಫ್ರಿಕಾ ನೀಡಿದ ಪ್ರದರ್ಶನ ನಿಜಕ್ಕೂ ಅದ್ಭುತವಾಗಿತ್ತು. ಸುನೀತಾ ವಿಲಿಯಮ್ಸ್ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ಹೆಸರನ್ನ ಕೇಳಿದವರೇ ಇಲ್ಲ. ಇವರ ಹೆಸರು ಇಡೀ ವಿಶ್ವಕ್ಕೆ ಮಾತ್ರವಲ್ಲ, ಭೂಮಂಡಲದ ಹೊರಗೂ ಕೂಡ ಸದ್ದು ಮಾಡಿದೆ. 3ನೇ ಬಾರಿಗೆ ಬಾಹ್ಯಾಕಾಶಯಾನ ಕೈಗೊಳ್ಳುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದ ಭಾರತ ಮೂಲದ ವಿಶ್ವವಿಖ್ಯಾತ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಈಗ ಬಾಹ್ಯಾಕಾಶದಲ್ಲಿ ಸಿಲುಕಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮಾಡಿರುವ ಸುನೀತಾ ವಿಲಿಯಮ್ಸ್ ಈಗ ಬಾಹ್ಯಾಕಾಶದಲ್ಲಿ ಕಳೆದು ಹೋಗ್ತಾರೆಂಬ ಆತಂಕವೂ ಶುರುವಾಗಿದೆ. ಭೂಮಿಗೆ ಮರಳಿ ಬಾರದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ತಾಂತ್ರಿಕ ಸಮಸ್ಯೆಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಇನ್ನೂ ಕೆಲವು ದಿನಗಳ ಕಾಲ ಅಲ್ಲೇ ಉಳಿಯಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಅಷ್ಟಕ್ಕೂ ಇದು ಜನರನ್ನ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವ ಟ್ರಿಪ್ಗೆ ಮಾಡಿದ ಮೊದಲ ಟ್ರಯಲ್ ಆಗಿತ್ತು. ಮೊದಲಿಗೆ ಗಗನಯಾತ್ರಿಗಳನ್ನು ಕಳುಹಿಸಿ ಅವರ ಅನುಭವದ ಆಧಾರದಲ್ಲಿ ಸಾಮಾನ್ಯ ಜನರನ್ನ ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಆದರೆ ಟ್ರಯಲ್ನಲ್ಲೇ ದೊಡ್ಡ ಆಘಾತ ಉಂಟಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಲ್ಲಿಗೆ ನಾಸಾ ತನ್ನ ಗಗನಯಾತ್ರಿಗಳನ್ನ ಕಳಿಸಿತ್ತು. ಮಾನವರನ್ನ ಬಾಹ್ಯಾಕಾಶಕ್ಕೆ ಟೂರ್ ಕರೆದೊಯ್ಯೋ ಪ್ಲಾನ್ನಲ್ಲಿರೋ ನಾಸಾ ಇದರ ಮೊದಲ ಭಾಗವಾಗಿ ಬೋಯಿಂಗ್ ಸಹಯೋಗದೊಂದಿಗೆ ಗಗನಯಾತ್ರಿಗಳನ್ನ ಕಳಿಸಿತ್ತು. ಕಕ್ಷೆಯಲ್ಲಿರುವ ಬಾಹ್ಯಾಕಾಶ ಪ್ರಯೋಗಾಲಯದಲ್ಲಿ 8 ದಿನಗಳನ್ನು ಕಳೆಯಲು ಗಗನಯಾತ್ರಿಗಳು ನಿರ್ಧರಿಸಿದ್ರು. ಇದರ ಭಾಗವಾಗಿ ಬುಚ್ ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ಲ್ಯಾಂಡ್ ಆಗಿದ್ರು. ಅಂದು ಕುಣಿದು ಕುಪ್ಪಳಿಸಿದ್ರು ಸುನೀತಾ ವಿಲಿಯಮ್ಸ್. ಹೀಗೆ ಸಂತಸ ವ್ಯಕ್ತಪಡಿಸಿದ್ದ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲೇ ದಿನಗಳನ್ನು ಕಳೆದಿದ್ರು. ಎಲ್ಲ ಅಂದುಕೊಂಡಂತೆ ಆಗಿದೆ. ಜೂನ್ 14ರಂದು ಭೂಮಿಗೆ ಹಿಂತಿರುಗಬೇಕಿತ್ತು. ಆದರೆ ತಾಂತ್ರಿಕ ಸಮಸ್ಯೆ ಎದುರಾಗಿ ದೊಡ್ಡ ಆಘಾತ ನೀಡಿದೆ. ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವಾಪಸ್ ಬರೋ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿತ್ತು. ಜೂನ್ 14ರ ಬದಲಾಗಿ ಜೂನ್ 26ರಂದು ಭೂಮಿಗೆ ಮರಳೋದಕ್ಕೆ ಡೇಟ್ ಫಿಕ್ಸ್ ಮಾಡಲಾಗಿತ್ತು. ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳೋದು ವಿಳಂಬವಾಗಿತ್ತು. ಇದನ್ನು ಸರಿಪಡಿಸುವ ಕಾರ್ಯ ನಾಸಾದ ತಂತ್ರಜ್ಞರಿಂದ ನಡೆದಿತ್ತು. ಆದರೆ ಮತ್ತಷ್ಟು ತಾಂತ್ರಿಕ ತೊಂದರೆಗಳು ಎದುರಾಗಿದ್ದು ಸಮಸ್ಯೆ ಮತ್ತಷ್ಟು ಬಿಗುಡಾಯಿಸಿದೆ. ಹೀಗಾಗಿ ಭೂಮಿಗೆ ವಾಪಸ್ಸಾಗುವ ದಿನಾಂಕವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಆದರೆ ಯಾವಾಗ ಅಂತ ನಿಖರವಾಗಿ ಹೇಳಿಲ್ಲ. ಆದರೆ ಟೆಕ್ನಿಕಲ್ ಇಶ್ಯೂ ಸರಿಯಾಗುತ್ತೆ ಅನ್ನೋದು ಸರಿಯಾಗಿ ತಿಳಿಯದೆ ಇರೋದು ಕೂಡ ಆತಂಕವನ್ನು ಹೆಚ್ಚಿಸಿದೆ. ಸದ್ಯ ಬಾಹ್ಯಾಕಾಶ ನೌಕೆಯಲ್ಲಿ ಉಂಟಾಗಿರೋ ತಾಂತ್ರಿಕ ಸಮಸ್ಯೆ ಸರಿಪಡಿಸೋ ಕಾರ್ಯ ನಡೀತಾ ಇದೆ. ಅದರಲ್ಲಿರುವ ಇಂಧನ 45 ದಿನಗಳಿಗೆ ಸಾಕಾಗುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು. ಆದರೆ ದಿನ ಕಳೆದಂತೆ ಇಂಧನ ಖಾಲಿಯಾಗುತ್ತಾ ಹೋಗುತ್ತೆ. ಆಗ ಮರಳಿ ಭೂಮಿಗೆ ಹಿಂತಿರುಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ವಿಜ್ಞಾನ ಲೋಕ ಸೇರಿದಂತೆ ಕೋಟಿ ಕೋಟಿ ಭಾರತೀಯರು ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಸೇಫ್ ಆಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕುರ್ಚಿ ಕದನ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಜಾತಿಗೊಂದು ಉಪಮುಖ್ಯಮಂತ್ರಿ ಸ್ಥಾನದ ಕೂಗಿತ್ತು. ಆದರೆ ಮೊನ್ನೆಯಿಂದ ಜಾತಿಗೊಂದು ಮುಖ್ಯಮಂತ್ರಿ ಸ್ಥಾನದ ಕೂಗು ಶುರುವಾಗಿದೆ. ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಎಂದು ಚಂದ್ರಶೇಖರ್ ಸ್ವಾಮೀಜಿ ಹೇಳಿದರು. ಈ ಬಗ್ಗೆ ಕಾಂಗ್ರೆಸ್ ಬಹಿರಂಗ ಹೇಳಿಕೆಗಳು ಜೋರಾಗಿದ್ದು, ಇದರ ನಡುವೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆಶಿ ಶಾಸಕರು ಹಾಗೆ ಸಚಿವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ವಾರ್ನಿಂಗ್ಗೆ ಕೆಎನ್ ರಾಜಣ್ಣ ಖಾರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರ ಮೇಲೆ ವಾಮಾಚಾರ ಮಾಡಿದ ಆರೋಪದ ಮೇಲೆ ಅಲ್ಲಿನ 2 ಮಂತ್ರಿಗಳನ್ನು ಬಂಧಿಸಲಾಗಿದೆ. ಪರಿಸರ ಸಚಿವಾಲಯದ ರಾಜ್ಯ ಸಚಿವ ಫಾತಿಮತ್ ಶಬ್ನಾಜ್ ಅಲಿ ಸಲೀಂ ಮತ್ತು ಅವರ ಮಾಜಿ ಪತಿ ಆದಮ್ ರಮೀಜ್ ಅವರನ್ನ ಪೊಲೀಸರು ಹಾಗೆ ಇತರ 2ರನ್ನ ಬಂಧಿಸಿದ್ದಾರೆ ಎಂದು ಅಲ್ಲಿನ ಮಾಲ್ಡೀವ್ಸ್ನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಇಸ್ರೋ ಜಾಗತಿಕ ದೈತ್ಯ ಟೆಕ್ ಸಂಸ್ಥೆ ಗೂಗಲ್ ಅನ್ನ ಮೀರಿಸುವ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ನಾವೆಲ್ಲರೂ ದಿನಂಪ್ರತಿ ಬಳಸೋ ಗೂಗಲ್ ಮ್ಯಾಪ್ನ ಬದಲಿಗೆ ಜನಸಾಮಾನ್ಯರು ಬಳಕೆ ಹೊಸ ಪೋರ್ಟಲ್ ಒಂದನ್ನು ಆರಂಭಿಸುವತ್ತ ಇಸ್ರೋ ಹೆಜ್ಜೆಯನ್ನು ಇಟ್ಟಿದೆ. ಇಸ್ರೋದ ಜಿಯೋ ಪೋರ್ಟಲ್ ಭುವನ್ ಗೂಗಲ್ ಮ್ಯಾಪ್ಗೆ ಪರ್ಯಾಯವಾಗಿ ಬಳಸಬಹುದಾದ ವೆಬ್ ಪೋರ್ಟಲ್ ಆಗಿದೆ.
ಇದನ್ನ ಇಂಟರ್ನೆಟ್ ಮೂಲಕ ಭೌಗೋಳಿಕ ಮಾಹಿತಿ ಮತ್ತು ಇತರ ಸಂಬಂಧಿತ ಭೌಗೋಳಿಕ ಸೇವೆಗಳನ್ನು ಹುಡುಕಲು ಬಳಸಬಹುದಾಗಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.